ಸಾಯ್ಸಾಕ್ಬಿಟ್ರು ಗಡಕರು. ಏನಾಯ್ತು? ಹೆರಿಗೆಗಾಗಿ ದಾಖಲಾಗಿದ್ದ 30 ವರ್ಷದ ಶ್ರುತಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಕೆಲವೇ ಗಂಟೆಗಳಲ್ಲಿ ಮೃತಪಟ್ಟ ಘಟನೆ ಆಕ್ರೋಶಕ್ಕೆ ಕಾರಣವಾಗಿದೆ. ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣವೆಂದು ಆರೋಪಿಸಿ ಕುಟುಂಬದವರು ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಎದುರು ಪ್ರತಿಭಟನೆಯನ್ನು ನಡೆಸಿದರು. ಹೆರಿಗೆಯ ಬಳಿಕ ರಕ್ತಸ್ರಾವ ಹೆಚ್ಚಾಗಿ ತಡವಾದ ಚಿಕಿತ್ಸೆ ನೀಡಲಾಗಿದೆ ಎಂದು ಪತಿ ಪುನೀತ್ ಆರೋಪಿಸಿದರು. ಜನ್ಮ ತಾಳಿದ ಮಗು ಹಿಮ್ಸ್ನಲ್ಲಿ ತೀವ್ರ ನಿಗಾ ಚಿಕಿತ್ಸೆಯಲ್ಲಿ ಇದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಕುಟುಂಬಸ್ಥರು ಆಗ್ರಹಿಸಿದ್ದು ಪ್ರಕರಣದ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಯಾರಿಗೂ ಫೋನ್ ಮಾಡಿ ಒಳಗಡೆ ಬಿಟ್ಟಿಲ್ಲ. ಸುತ್ತ ಗೇಟ್ ಹಾಕಿದ್ದಾರೆ. ಒಂದೇ ಗೇಟ್, ಒಂದು ಬ್ಲಡ್ ರಿಪೋರ್ಟ್ ತಗೋಬೇಕು ಅಂದ್ರೆ ಒಂದೇ ಗೇಟ್. ಈ ಕಡೆಗೆ ಹೋಗಿ ಆ ಕಡೆಯಿಂದ ಬ್ಲಡ್ ಎತ್ಕೊ ಬರ್ಬೇಕು ಅಂದ್ರೆ ಒಂದೇ ಗೇಟ್. ಇಲ್ಲೂ ಓಡಿದ್ರೆ ಆ ಕಡೆ ಅಷ್ಟು ಬಂದು ಈ ಕಡೆ ಅಷ್ಟು ಬ್ಲಡ್ ಬ್ಯಾಂಕಿಗೆ ಹೋಗ್ಬೇಕು. ಆ ಕಡೆ ಗೇಟ್ ಹಾಕಿದ್ರೆ ಆ ಕಡೆ ಅಷ್ಟು ಓಡ್ ಬಂದು ಇಲ್ಲಿ ಬರ್ಬೇಕು. ಸ್ಟಾರ್ಟ್ ಮಾಡಿದವರು 2 ಡೆಲಿವರಿ ಮಾಡ್ತಾರೆ. ಆ ಡೆಲಿವರಿ ಆದಮೇಲೂ ನನ್ನ ಹೆಂಡತಿ ಚೆನ್ನಾಗಿ ಹೆಂಗೆ ಸತ್ತೋದ್ಲು, ಅವಳಿಗೆ ಯಾಕೆ ಟ್ರೀಟ್ಮೆಂಟ್ ಬರುತ್ತಿಲ್ಲ ಅಂಥ ಫೆಸಿಲಿಟಿ ಇಲ್ವಾ ಇದ್ರೊಳಗಡೆ, ಯಾಕೆ ಸತ್ತೋದ್ಲು, ನನಗೆ ಕಾರಣ ಬೇಕು. ಪಾಪುನ ಐಸಿ ಒಳಗಡೆ ಹಾಕಿದ್ದಾರೆ. ಅವಳು ಸಿಜರಿನ್ ಮಾಡಬೇಕಿತ್ತು, ಅದು ನನಗೆ ಬೇಡ. ಅವ್ರು ಏನು ಟ್ರೀಟ್ಮೆಂಟ್ ಮಾಡಬೇಕಾಯ್ತು ಮಾಡಿಲ್ಲ. ನನ್ನ ಹೈಯರ್ ಸೆಂಟ್ರಿಗೆ ಸತ್ತೋದ್ಮೇಲೆ ರೆಫರ್ ಮಾಡಿದ್ರು. ಸಂಜೆ 8:15 ರೆಫರ್ ಮಾಡಿದ್ದಾರೆ. ಮೈಸೂರಿಗೆ ತಗೊಂಡು ಹೋಗೋವರೆಗೆ ಇಲ್ಲಿ ವೆಂಟಿಲೇಟರ್ ಹಾಕಿ ಅವ್ರ ಬಾಡಿ ರಿಯಾಕ್ಷನ್ ಆಗಂಗೆ ಮಾಡಿದ್ರು. ವಿಡಿಯೋಸ್ ಇದೆ ನಮ್ಮ. ನಾನು ಡಾಕ್ಟರ್ ಹತ್ರ ಮಾತಾಡ್ಬೇಕು. ನಂದು ಏನಿಲ್ಲ, ನಂದು ಏನು ಅಬ್ಜೆಕ್ಷನ್ ಇಲ್ಲ. ನಾನು ಅವ್ರನ್ನ ಕೇಳ್ಕೋಬೇಕು ಅಷ್ಟೇ. ನಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ ಸಾಯ್ಸಾಕ್ಬಿಟ್ರು ಗಡಕರು. ಏನಾಯ್ತು? ಒಂದ್ ಗಂಟೆ ಕರ್ಕ ಬಂದೆ. ಶನಿವಾರ ರಾತ್ರಿಯ ಭಾನುವಾರ ಯಾವ ಡಾಕ್ಟರ್ಗಳು ಫೆಸಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು 2 ಗಂಟೆಗೆ ಡೆಲಿವರಿ ಮಾಡ್ತಾರೆ. ಪೈನ್ ಬರೋವರೆಗೂ ಅವಳನ್ನ ಯಾವ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಿಲ್ಲ, ಯಾರೂ ನೋಡಿಲ್ಲ. ನನಗೆ ಫೋನ್ ಮಾಡಿ ಹೇಳಿದ್ರು, ನನ್ನ ಯಾವ ಡಾಕ್ಟ್ರು ನೋಡ್ತಿಲ್ಲ, ಯಾರಿಗಾರು ಫೋನ್ ಮಾಡಪ್ಪ, ಇಲ್ಲ ನಾನು ಹೊರಗಡೆ ಕರ್ಕೋಗು ಅಂತ ಪಡ್ಕೊಂಡು ನಾವು ಒಳಗಡೆ ಹೋಗಿ ಎಲ್ಲ ಕಡೆ ಗೇಟು ಬಾಗ್ಲು ಹಾಕಿದ್ದಾರೆ. ಗಡಕ ಯಾರನ್ನೂ ಮಾತಾಡ್ಸೋಕ್ಕಾಯ್ತಲ್ಲ. ಸೆಕ್ಯೂರಿಟಿಗಳು ಒಳಗಡೆ ಬಿಡಲ್ಲ. ಯಾರಿಗೂ ಬರ್ಬಾರ್ದು ಪೈನ್ ಬಂದಿದ್ದೇನೆ ನಿಂಗೆ ಆಯ್ತದೆ ಕೂತ್ಕೊಳ್ಳೆ ಡೆಲಿವರಿಯಾ ಎಲ್ಲ ಕೋಚಿಂದಲ್ಲಿ ಮಾತಾಡ್ಸ್ಕೊಂಡು ಅವನಲ್ಲಿ ಕೂರಿಸ್ಕೊಂಡು ಲಾಸ್ಟಿಗೆ 2 ಗಂಟೆ 2:15 ಡೆಲಿವರಿ ಮಾಡಿಸಿ 6 ಗಂಟೆಗೆ ಸಾಯಿಸಾಕಿದ್ರು. ಅವಳಿಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಗೊತ್ತಿಲ್ವಾ ಡಾಕ್ಟ್ರುಗಳಿಗೆ. ಯಾವ ಡಾಕ್ಟ್ರು ಬಂದಿದ್ಲು, ಅವಳಿಗೆ ಯಾವ ಟೆಕ್ನಿಷಿಯನ್ ಇದ್ರು, ಓದೋಡ್ಲಿದ್ವು, ಯಾರಿದ್ರಕ್ಕ. ಭಾನುವಾರ ದಿನ ಯಾರು ಡ್ಯೂಟಿ ಮಾಡಲ್ವಾ? ಇಲ್ಲಿರೋ ಪ್ರತಿಯೊಂದು ಬೇವರ್ಸಿ ಡಾಕ್ಟ್ರುಗಳು ಹೊರಗಡೆ ಗೌರ್ಮೆಂಟ್ ಪ್ರೈವೇಟ್ ಹಾಸ್ಪಿಟ್ಲು ಮಾಡ್ಕೊಂಡು ದುಡ್ಡು ಮಾಡ್ತಾವ್ರೆ. ಯಾಕೆ ಕೊಟ್ಟಿದ್ದೆ ಕೆಟ್ಟ ಸರ್ಕಾರ? ಯಾಕೆ ಕೊಟ್ಟಿದ್ದಕ್ಕ ಅವರಿಗೆ? ಯಾಕೆ ಕೊಟ್ಟಿದ್ದೆ? ಅಲ್ಲಿ ಹೋದ್ರೆ ಟ್ರೀಟ್ಮೆಂಟ್ ಸಿಗುತ್ತೆ, ಇಲ್ಲಾದ್ರೆ ಸಿಗಲ್ವಾ? ಇಲ್ಲಿ ಕೊಡಲ್ವಾ? ಆ ಥರ ಟ್ರೀಟ್ಮೆಂಟ್ ಇಲ್ಲ ಅಂದ್ಮೇಲೆ ಯಾಕೆ ಕಟ್ಟಾರೆ ಇಂಥ ಹಾಸ್ಪಿಟ್ಲ? ಯಾಕೆ ಕಟ್ಟಾರೆ? ಇಷ್ಟೆಷ್ಟು ಪಾಪ ವಯಸ್ಸು ಒಳಗೆ ಇಟ್ಟಾರೆ ಕಣಕ್ಕ. ಯಾವ್ದನ್ನ ಹೆಂಗೆ ಕಬ್ಸ ಹಾಕ್ಲಿ ನಾನು. ಈಗ ಬಾಡಿ ಎಲ್ಲಿದೆ ಸರ್? ಭಾನುವಾರ ಅಡ್ಮಿಟ್ ಮಾಡಿರೋದು. ಶನಿವಾರ 1 ಗಂಟೆಲಿ ಅಡ್ಮಿಟ್ ಮಾಡಿದ್ದೆ. ರಾತ್ರಿ 1 ಗಂಟೆಲಿ ಅಡ್ಮಿಟ್ ಮಾಡಿ ಪೇನ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಭಾನುವಾರ 2 ಗಂಟೆಗೆ ಡೆಲಿವರಿ ಮಾಡಿಸಿದ್ದಾರೆ. ಡಾಕ್ಟ್ರುಗಳು ಯಾರೂ ಮುಟ್ಟಿಲ್ಲ, ಯಾರೋ ಟೆಕ್ನಿಷಿಯನ್ಗಳು ಬಂದು ಮಾಡ್ತಿದ್ದಾರೆ. ಅವಳಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಇವರು. ನೀವು ಒಳಗಡೆ ಹೋಗಿ ನೋಡಿದ್ರಾ? ಹೌದು ಮೇಡಮ್, ಒಳಗಡೆ ಇವರು ಲಾಸ್ಟ್ ಫೈನಲಲ್ಲಿ ನಿಮ್ಮ ಮನೆಯವ್ರು ಸೀರಿಯಸ್ ಇದ್ದಾರೆ, ಕರ್ಕೊಂಡೋಗಿ ಮೈಸೂರಿಗೆ ಅಂತ ತೋರಿಸಿದ್ರು ಕಣಕ್ಕ. ಪಾಪುನು ಸೀರಿಯಸ್ ಇದೆ, ಐಸಿಗೆ ಇಟ್ಟಿದ್ದೀವಿ ಅಂತ ತೋರಿಸಿದ್ರು. ನಮ್ಮ ಮನೆಯವರು ಮೈಸೂರಿಗೆ ಕರ್ಕೊಂಡು ಆಚೆಗೆ ಹೋಗೋದಕ್ಕೆ ಸತ್ತೋದ್ರು. ತಗೊಂಡೋಗಿ ಸುಟ್ಟಾಕಿ ಬಂದೆ. ನನ್ನ ಮಕ್ಕಳನ್ನ ಏನಾರು ಉಳಿಸ್ಲಿಲ್ಲ ಅಂದರೆ ಇವ್ರನ್ನ ಅಟ್ಟ ಹತ್ತಿಸ್ತೀನಿ. ಇವರು ನನ್ನ ಮಗಳನ್ನ ಉಳಿಸ್ಕೊಡ್ಬೇಕು. ಇವ್ರ ಮಗಳನ್ನ ಉಳಿಸ್ಕೊಡ್ಬೇಕು. ಕೆಟ್ಟ ಸರ್ಕಾರ ತಾಯಿಯ ಮಕ್ಕಳು ಅಂತ ತಾಯಿ ಮಕ್ಕಳಿಲ್ಲ. ನನ್ನ ತಾಯಿ ಕರ್ಕೊಂಡು ಬಂದೆ, ತಾಯಿ ಮಕ್ಕಳು ಕರ್ಕೊಂಡು ಬಂದೆ. ತಾಯಿಯ ಮಕ್ಕಳು ಹಾಸ್ಪಿಟ್ಲು, ತಾಯಿ ಬರ್ಬೇಕು. ಇವ್ರ ಮನೆ ಹಾಳು ಬಿದ್ದಾಗ ಇವ್ರಿಗೆ